ಒಮ್ಮೆ ಅನಂತಗಿರಿ ಅರಣ್ಯ ಎಂಬ ಸುಂದರ ಕಾಡಿನ ಹತ್ತಿರ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸ್ತಿದ್ದ. ಅವನಿಗೆ ಎಲ್ಲದರ ಬಗ್ಗೆ ತುಂಬಾ ಚಿಂತೆಯಾಗುತ್ತಿತ್ತು. ಭವಿಷ್ಯ, ಕೆಲಸ, ಕುಟುಂಬ ಎಲ್ಲವೂ ಅವನ ಮನಸ್ಸನ್ನು ತುಂಬಾ ಕಾಡುತ್ತಿತ್ತು. ಒಂದು ದಿನ ಅವನು ಕಾಡಿನೊಳಗೆ ನಡೆಯುತ್ತಾ ಹೋಗ್ತಿದ್ದಾಗ ಅಲ್ಲಿ ಒಬ್ಬ ಜ್ಞಾನಿ ಸಾಧುವನ್ನು ಕಂಡನು. ಆ ಸಾಧುವಿನ ಹೆಸರು ವಸಿಷ್ಠ ಮಹರ್ಷಿ. ಅರ್ಜುನ್ ತನ್ನ ಚಿಂತೆಯ ಬಗ್ಗೆ ಹೇಳಿದ. ಸಾಧು ನಗುತ್ತಾ ಹೇಳಿದರು, ಚಿಂತೆಯನ್ನು ಗೆಲ್ಲಲು 3 ಅಸ್ತ್ರಗಳಿವೆ. ಅವುಗಳನ್ನು ಕಲಿತರೆ ಮನಸ್ಸು ಶಾಂತವಾಗುತ್ತದೆ. 1. ಧೈರ್ಯದ ಅಸ್ತ್ರ. ಸಾಧು ಹೇಳಿದ್ರು, ಪ್ರತಿ ಸಮಸ್ಯೆಯನ್ನು ಭಯದಿಂದ ನೋಡಬೇಡ, ಧೈರ್ಯದಿಂದ ಎದುರಿಸು. ಧೈರ್ಯ ಇದ್ದರೆ ಚಿಂತೆ ಅರ್ಧಕ್ಕಿಂತ ಕಡಿಮೆ ಆಗುತ್ತದೆ. 2. ಧ್ಯಾನದ ಅಸ್ತ್ರ. ಪ್ರತಿದಿನ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಕೊಡು. ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. 3. ಕೃತಜ್ಞತೆಯ ಅಸ್ತ್ರ. ನಿನ್ನ ಜೀವನದಲ್ಲಿರುವ ಒಳ್ಳೆಯ ಸಂಗತಿಗಳನ್ನು ನೆನೆಸು. ಕೃತಜ್ಞತೆಯ ಮನಸ್ಸಿದ್ದರೆ ಚಿಂತೆ ದೂರ ಹೋಗುತ್ತದೆ. ಅರ್ಜುನ್ ಈ 3 ಅಸ್ತ್ರಗಳನ್ನು ಪ್ರತಿದಿನ ಬಳಸಲು ಆರಂಭಿಸಿದ. ಕೆಲವೇ ದಿನಗಳಲ್ಲಿ ಅವನ ಮನಸ್ಸು ತುಂಬಾ ಶಾಂತವಾಗಿತ್ತು. ಅವನು ಅರಿತುಕೊಂಡನು, ಚಿಂತೆಯನ್ನು ಗೆಲ್ಲುವ ಅಸ್ತ್ರಗಳು ಹೊರಗಿಲ್ಲ, ಅವು ನಮ್ಮ ಮನಸ್ಸಿನಲ್ಲೇ ಇವೆ. ಆ ದಿನದಿಂದ ಅರ್ಜುನ್ ತನ್ನ ಹಳ್ಳಿಯ ಜನರಿಗೂ ಈ ಅಸ್ತ್ರಗಳನ್ನು ಕಲಿಸುತ್ತಾ ಎಲ್ಲರ ಜೀವನದಲ್ಲಿ ಶಾಂತಿಯನ್ನು ತರಲು ಸಹಾಯ ಮಾಡ್ತಿದ್ದ. ಚಿಂತೆ ಬಂದಾಗ ಧೈರ್ಯ, ಧ್ಯಾನ ಮತ್ತು ಕೃತಜ್ಞತೆ ಎಂಬ 3 ಅಸ್ತ್ರಗಳನ್ನು ಬಳಸಿದರೆ ಮನಸ್ಸು ಶಾಂತವಾಗುತ್ತದೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.